ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬರ್ತಿರುವಂತಹ 2,000 ಹಣ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ನೀಡ್ತಿರುವಂತಹ ಅನ್ನಭಾಗ್ಯ ಯೋಜನೆಯಡಿ ಉಚಿತವಾಗಿ ಏನು 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಲ್ವಾ, ಸೊ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಇದು ಹೊಸದಾಗಿ ಬರ್ತಿದೆ ನ್ಯೂಸ್ ಅಂತ ನಿಮ್ಗೆಲ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು. ಹೊಸದಾಗಿ ಅಂತ ಏನಿಲ್ಲ. ಸೊ ಇವಾಗ ಏನು BPL ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ, ಸೊ ಸಮೀಕ್ಷೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಇವಾಗ ಯಾರ್ದೆಲ್ಲ ರೇಷನ್ ಕಾರ್ಡ್ ಇದೆ, ಸೊ ಯಾರ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದರೆ, ಕ್ಯಾನ್ಸಲ್ ಅಂತಂದರೆ BPL ಇಂದ APLಗೆ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಗೋದಿಲ್ಲ. ಜೊತೆಗೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಸಿಗ್ತಿರುವಂತಹ ಅಕ್ಕಿಯೂ ಕೂಡ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅಂತ ಅಂದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ತಿಳಿದೇ ಇದೆ, ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಜಾತಿ ಸಮೀಕ್ಷೆ ಏನು ಸಮೀಕ್ಷೆನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ. ಆಲ್ಮೋಸ್ಟ್ 450ರಿಂದ 500 ಕೋಟಿ ಹಣವನ್ನು ಖರ್ಚು ಮಾಡಿಬಿಟ್ಟು ಇಲ್ಲೂ ಹತ್ತತ್ರ 2 ಲಕ್ಷ ಟೀಚರ್ಸ್ಗಳನ್ನು ನೇಮಕ ಮಾಡಿಕೊಂಡು ಇವಾಗ ದಸರಾ ಹಾಲಿಡೇಸ್ ಇರೋದ್ರಿಂದ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಈ ಒಂದು ಸಮೀಕ್ಷೆಯಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಜಾತಿ ಜನಗಣತಿ ಅಂತ ಮಾಡಿರುವಂಥದ್ದು. ಬಟ್ ಇಲ್ಲಿ ಆ್ಯಕ್ಚುಯಲ್ ಆಗಿ ನಡೀತಿರೋದೇನಂತ ಅಂದರೆ BPL ರೇಷನ್ ಕಾರ್ಡನ್ನು ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಬಿಟ್ಟು ಅಥವಾ IT ರಿಟರ್ನ್ಸ್ ಆಗಿದ್ದು, ಜೊತೆಗೆ ಮನೆಯಲ್ಲಿ ಕಾರ್ ಇರೋರು, ಸೊ ಮನೆಯಲ್ಲಿ ಅನುಕೂಲಸ್ಥರಾಗಿದ್ದು ಏನು ಮಾನದಂಡಗಳಿದೆ ಸೊ ಅದನ್ನು ಮೀರಿ ಕೂಡ BPL ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅಲ್ವಾ. ಸೊ ಅಂಥವ್ರನ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಲ್ಮೋಸ್ಟ್ 80% ಇಲ್ಲಿ ಆ ಒಂದು ಮೈಂಡ್ಸೆಟ್ಟಲ್ಲಿ ಅದನ್ನು ಇಟ್ಕೊಂಡೇ ಇಲ್ಲಿ ಸಮೀಕ್ಷೆಯನ್ನು ಮಾಡ್ತಿರುವಂಥದ್ದು. ಬಟ್ ಅವ್ರು ಹೇಳುವಂತಹ ಮಾತೇನಂತ ಅಂದರೆ, ನಾವು ಮಾಡ್ತಿರುವಂಥದ್ದು ಜಾತಿ ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಾತಿ ಜನಗಣತಿಗೆ ಬಂದವರು ಇವರು. ಸೊ ಆಧಾರ್ ಕಾರ್ಡ್ ನಂಬರು, ರೇಷನ್ ಕಾರ್ಡ್ ನಂಬರು, ಸೊ ಪ್ರತಿಯೊಂದು ಡೀಟೇಲ್ಸನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಂಥ ದಡ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಇವ್ರು ಏನಕ್ಕೋಸ್ಕರ ಈ ರೀತಿ ಮಾಡ್ತಿರುವಂಥದ್ದು. ಆಲ್ಮೋಸ್ಟ್ ಇವಾಗ 12ರಿಂದ 13 ಲಕ್ಷ BPL ರೇಷನ್ ಕಾರ್ಡ್ಗಳನ್ನು APLಗೆ ಕನ್ವರ್ಟ್ ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಲಕ್ಷ ಏನು ಫಲಾನುಭವಿಗಳಿದ್ದಾರೆ, ಸೊ ಎಲ್ಲ ಮಾನದಂಡಗಳಿಗೆ ಒಳಪಡದೇನೆ ಅವರು ಮಾಡಿಸ್ಕೊಂಡಿರುವಂಥದ್ದು ಕಾರ್ಡ್ಗಳನ್ನು. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ತೀವಿ, BPL ಇಂದ APLಗೆ ಕನ್ವರ್ಟ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ಮುಂದಾಗಿರುವಂಥದ್ದು. ಆದಷ್ಟು ಫಲಾನುಭವಿಗಳು ಎಚ್ಚೆತ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತ ಅಂದರೆ ಪ್ರತಿಯೊಂದಕ್ಕೂ ಕೂಡ OTP ಬರುತ್ತೆ, ಪ್ರತಿಯೊಬ್ಬರು ಡೀಟೇಲ್ಸು ಕೂಡ ಕೇಳ್ತಾರೆ, ಪ್ರತಿಯೊಂದು ಆಧಾರ್ ಕಾರ್ಡನ್ನು ಕೇಳ್ತಾರೆ, ಜೊತೆಗೆ ಪ್ಯಾನ್ ಕಾರ್ಡ್ ಒಂದನ್ನು ಕೇಳೋದಿಲ್ಲ, ವೋಟರ್ ID ಕೂಡ ಕೇಳ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇವಾಗ ಇದರಿಂದ ಏನಾಗುತ್ತೆ ಅಂತ ಅಂದರೆ, ನಿಮಗೆ BPL ರೇಷನ್ ಕಾರ್ಡು APLಗೆ ಕನ್ವರ್ಟ್ ಆಗುತ್ತೆ. ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣವನ್ನು ಏನು ಕೊಡ್ತಾ ಇದ್ದಾರೆ, ಸೊ ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ. ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಕೊಡ್ತಿರುವಂತಹ ಉಚಿತ ಅಕ್ಕಿ ಏನಿದೆ, ಸೊ ಒಬ್ಬೊಬ್ಬರಿಗೆ ಇಷ್ಟಿಷ್ಟು KG ಅಂತ ಸರ್ಕಾರದ ಕಡೆಯಿಂದ ಕೊಡ್ತಿದ್ದಾರೆ ಅಲ್ವಾ. ಸೊ ಅದನ್ನು ಕೂಡ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಇದ್ರ ನಡುವೆ ಇವಾಗ ಇಂದಿರಾ ಕಿಟ್ಟನ್ನು ಕೊಡ್ತೀವಿ, ಸೊ ಕಾಳಸಂತೆಗಳಿಗೆ ಇಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರ ಉಪಯೋಗಕ್ಕಿಂತ ಹೆಚ್ಚು ಅಕ್ಕಿ ಅವರ ಕುಟುಂಬಕ್ಕೆ ಸೇರ್ತಾ ಇದೆ. ಸೊ ಆ ಕಾರಣಕ್ಕೆ ಏನು ಮಾಡ್ತಾರೆ, ಸೊಸೈಟಿ ಅಕ್ಕಿಯನ್ನು ಕಾಳಸಂತೆಗಳಲ್ಲಿ ಮಾರಾಟವನ್ನು ಮಾಡ್ಕೊಳ್ತಾರೆ. ಸೊ ಇದರಿಂದ ತುಂಬಾ ಪ್ರಾಬ್ಲಮ್ಸ್ಗಳಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಈ ಒಂದು ಅಕ್ಕಿಯನ್ನು ಕೊಡೋದ್ರ ಬದಲು ಇಂದಿರಾ ಕಿಟ್ ಅಂತ ಕೊಟ್ಬಿಡ್ತೀವಿ ಅಂತ ಸ್ವಲ್ಪ ದಿನ ಮಾತಾಡಿದ್ರು. ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾನೆ ಇದೆ. ಯಾವಾಗ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಸೊ ಅದನ್ನು ಹೊರತುಪಡಿಸಿದ್ರೆ ಇವಾಗ ಸಮೀಕ್ಷೆಯಿಂದ ಏನಾಗುತ್ತೆ, ಗೃಹಲಕ್ಷ್ಮಿ ಯೋಜನೆ 2,000 ಹಣ ಕೂಡ ಜಮಾ ಆಗೋದಿಲ್ಲ. ಜೊತೆಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ನೀಡ್ತಿರುವಂತಹ ಅಕ್ಕಿ ಕೂಡ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಇವಾಗ ಏನಾದರೂ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ಗಳು ಏನಾಗಿದೆ, ಇನ್ಆಕ್ಟಿವ್ ಆಗಿದೆಯಾ, ಸೊ APLಗೆ ಕನ್ವರ್ಟ್ ಆಗಿದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಅಂದರೆ, ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿಸ್ಕೊಳ್ಳಿ. ಸೊ ನಿಮಗೇನೆ ಗೊತ್ತಾಗೋಗ್ಬಿಡುತ್ತೆ. ಒಂದು ವೇಳೆ ಏನಾದರೂ ಆ ರೀತಿಯೂ ಗೊತ್ತಾಗಲಿಲ್ಲ ಅಂತ ಅಂದರೆ, ನಿಮ್ಮ ರೇಷನ್ ಅಂಗಡಿ ಏನಿರುತ್ತೆ ಸೊ ಅಲ್ಲಿಗೆ ಒಂದು ಲಿಸ್ಟನ್ನು ಕಳಿಸಿರ್ತಾರೆ. ಸೊ ಅವರು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿ ಒಂದು ಲಿಸ್ಟನ್ನು ಕಳಿಸ್ಬಿಟ್ಟಿರ್ತಾರೆ ಫುಡ್ ಡಿಪಾರ್ಟ್ಮೆಂಟಿಂದ. ಸೊ ಆ ರೀತಿ ಕೂಡ ನೀವು ಕನ್ಫರ್ಮ್ ಮಾಡ್ಕೋಬೋದು. ಏನಿದ್ರು ಕೂಡ ಇವಾಗ ಸಮೀಕ್ಷೆ ಕಂಪ್ಲೀಟ್ ಆದಮೇಲೆ ಪ್ರತಿಯೊಬ್ಬರ ಒಂದು ಡೀಟೇಲ್ಸ್ ಗೊತ್ತಾಗುವಂಥದ್ದು. ಏಕೆಂತಂದರೆ ಇವಾಗ ಆಲ್ಮೋಸ್ಟು ಒಂದು 57 ಲಕ್ಷ ಒಂದು ಜನರ ಒಂದು ಕುಟುಂಬದ ಸಮೀಕ್ಷೆ ಆಗಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. 57 ಲಕ್ಷ ಕುಟುಂಬಗಳ ಸಮೀಕ್ಷೆ ಕಂಪ್ಲೀಟ್ ಆಗಿದೆ. ಸೊ ಟೀಚರ್ಸ್ಗಳನ್ನು ಇಲ್ಲಿ ಸಮೀಕ್ಷೆಗೆ ಕಳಿಸ್ತಿರುವಂಥದ್ದು. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಹಾಗಾಗಿ ಇವಾಗ ಏನಾಗುತ್ತೆ ಅಂತಂದರೆ, APLಗೆ ಕನ್ವರ್ಟ್ ಆಯಿತು ಅಂತ ಅಂದರೆ BPL ರೇಷನ್ ಕಾರ್ಡಿಂದ ಸಿಕ್ತಿರುವಂತಹ ಯಾವುದೇ ರೀತಿಯಾದಂತಹ ಫೆಸಿಲಿಟೀಸ್ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಇದನ್ನು ಹೊರತುಪಡಿಸಿದ್ರೆ ಫಲಾನುಭವಿಗಳು ಕೇಳ್ತೀರಾ, ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಇನ್ನೂ ಕೂಡ ಜಮಾ ಆಗಲೇ ಇಲ್ಲ, ಆಲ್ಮೋಸ್ಟ್ ದಸರಾ ಹಬ್ಬನೂ ಕೂಡ ಕ್ಲೋಸ್ ಆಗೋಯಿತು. ಇನ್ನು ಕೆಲವೊಬ್ರು ಕಮೆಂಟನ್ನು ಕೂಡ ಮಾಡ್ತಾ ಇದ್ದೀರಾ, ಇನ್ನೇನಿದ್ರು ಕೂಡ ಮುಂದಿನ ದೀಪಾವಳಿ ಹಬ್ಬ ತೋರಿಸ್ತಾರೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಸರ್ಕಾರಕ್ಕೆ ಏನಾಗಿದೆ ಅಂತಲೇ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ನಾಳೆ ಅಂತ ಬರೀ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದರೆ ಕೊಡ್ತೀವಿ ಅಂತ ಹೇಳಬೇಕು, ಆಗಲಿಲ್ಲ ಅಂತ ಅಂದರೆ ನಮ್ಮ ಕೈಲಿ ಆಗ್ತಿಲ್ಲ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬರ್ತಾರೆ, ಇವತ್ತೆಲ್ಲ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಏನಂತಂದರೆ, ವಾರಕ್ಕೆ ಅಟ್ಲೀಸ್ಟ್ 2ರಿಂದ 3 ಸಲ ಅಪ್ಡೇಟ್ಗಳು ಸಿಗ್ತಾ ಇತ್ತು. ಬಟ್ ಇವಾಗ ಹೆಂಗಾಗ್ತಿದೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ
ತಿಂಗಳಿಗೊಂದು ಅಪ್ಡೇಟ್ ಸಿಗೋದು ಕೂಡ ತುಂಬಾ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಫಲಾನುಭವಿಗಳು ತಮ್ಮ ಆಕ್ರೋಶವನ್ನು ತುಂಬಾ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾವಾಗ ಇವರು ಜಮಾ ಮಾಡ್ತಾರೆ ಅಂತ. ಸೊ ಕನ್ಫರ್ಮ್ ಆಗಿ ಇಂಥದ್ದೇ ದಿನ ಜಮಾ ಮಾಡ್ತಾರೆ ಅಂತ ಯಾರಿಗೂ ಕೂಡ ಇಲ್ಲಿ ಹೇಳೋದಕ್ಕಾಗ್ತಿಲ್ಲ. ಯಾವುದೇ ರೀತಿಯಾದಂತಹ ನಿರೀಕ್ಷೆನೂ ಕೂಡ ನಾವು ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೊ ಅವ್ರು ಯಾವಾಗ ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್ ಬಾಯ್.